ಇಂದು ಕನ್ನಡ ಕಿರುತೆರೆಯಲ್ಲಿ ತುಂಬ ಜನಪ್ರಿಯವಾಗಿರುವ ಅಮೃತಧಾರೆ ಧಾರಾವಾಹಿಯ ದಿಯಾ ಪಾತ್ರದ ಮೂಲಕ ಮನೆ ಮಾತಾಗಿರುವ ಶ್ವೇತಾ ಗೌಡ ಅವರ ಜೀವನದಲ್ಲಿ ಇದೀಗ ಹೊಸ ಅಧ್ಯಾಯ ಶುರುವಾಗುತ್ತಿದೆ. ಪರದೆಯ ಮೇಲೆ ಸದಾ ನಗುತ್ತಾ ಪ್ರೇಕ್ಷಕರ ಮನ ಗೆದ್ದ ಈ ನಟಿ ಈಗ ನಿಜ ಜೀವನದಲ್ಲೂ ಮದುವೆ ಬಾಂಧವ್ಯಕ್ಕೆ ಕಾಲಿಡಲಿದ್ದಾರೆ. ಈ ಸುದ್ದಿ ಕೇಳಿದ ಕ್ಷಣದಿಂದಲೇ ಅಭಿಮಾನಿಗಳಲ್ಲಿ ಒಂದು ಕುತೂಹಲ ಶುರುವಾಗಿದೆ. ಹುಡುಗ ಯಾರು? ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್? ಮದುವೆ ಯಾವಾಗ? ಮುಂದೆ ನಟನೆಯನ್ನು ಮುಂದುವರಿಸ್ತಾರಾ ಅನ್ನೋ ಪ್ರಶ್ನೆಗಳು ಎಲ್ಲೆಡೆ ಕೇಳಿಬರುತ್ತದೆ. ಹಾಗಾದರೆ ಈ ಸಂಪೂರ್ಣ ಕಥೆಯನ್ನು ನಿಧಾನವಾಗಿ ತಿಳಿದುಕೊಳ್ಳೋಣ. ಶ್ವೇತಾ ಗೌಡ ಅವರಿಗೆ ಈಗ 26 ವರ್ಷ ವಯಸ್ಸು. ಕಿರುತೆರೆಯಲ್ಲಿ ತಮ್ಮದೇ ಆದ ಹೆಸರು ಮಾಡಿರುವ ಅವರು ತುಂಬ ಶಾಂತ ಸ್ವಭಾವದವರು ಅಂತ ಅವರ ಜೊತೆಗೆ ಕೆಲಸ ಮಾಡಿದ ಹಲವರು ಹೇಳುತ್ತಾರೆ. ಧಾರಾವಾಹಿಗಳಲ್ಲಿ ಬ್ಯುಸಿ ಇದ್ದರೂ ತಮ್ಮ ವೈಯಕ್ತಿಕ ಜೀವನವನ್ನು ಅವರು ಬಹಳ ಪ್ರೈವೇಟ್ ಆಗಿ ಇಟ್ಟುಕೊಂಡಿದ್ದರು. ಆದರೆ ಇತ್ತೀಚೆಗೆ ಅವರು ತಮ್ಮ ಮದುವೆಯ ಬಗ್ಗೆ ಮಾತನಾಡಿದ ನಂತರ ಅಭಿಮಾನಿಗಳಿಗೆ ಸಂತೋಷದ ಜೊತೆಗೆ ಆಶ್ಚರ್ಯವೂ ಆಯಿತು. ಅವರು ಹೇಳಿದ ಪ್ರಕಾರ ಇದು ಪಕ್ಕಾ ಅರೇಂಜ್ ಮ್ಯಾರೇಜ್. ಮನೆಯಲ್ಲಿ ನೋಡಿದ ಹುಡುಗನ ಜೊತೆ ಮದುವೆ ಆಗುತ್ತಿದ್ದಾರೆ. ಇವತ್ತಿನ ಕಾಲದಲ್ಲಿ ಬಹಳಷ್ಟು ಸಿನಿತಾರೆಯರು ಲವ್ ಮ್ಯಾರೇಜ್ ಮಾಡಿಕೊಳ್ಳುತ್ತಿರುವ ಸಮಯದಲ್ಲಿ ಶ್ವೇತಾ ಗೌಡ ಅವರ ಈ ನಿರ್ಧಾರ ಹಲವರಿಗೆ ವಿಶೇಷವಾಗಿ ಕಂಡಿದೆ. ಹಾಗಾದರೆ ಆ ಹುಡುಗ ಯಾರು? ಶ್ವೇತಾ ಗೌಡ ಮದುವೆಯಾಗುತ್ತಿರುವ ಹೆಸರು ಸುನಿಲ್. ಅವರು ಬೆಂಗಳೂರಿನಲ್ಲಿ ಬೇಕರಿ ವ್ಯಾಪಾರ ಮಾಡುತ್ತಿದ್ದಾರೆ. ಆದರೆ ಅವರ ಕುಟುಂಬದ ಮೂಲ ಹಿನ್ನೆಲೆ ರೈತ ಕುಟುಂಬ, ಅಂದರೆ ಸರಳ ಜೀವನ ಮೌಲ್ಯಗಳನ್ನು ಹೊಂದಿರುವ ಮನೆತನದಿಂದ ಬಂದವರು. ಇದೇ ವಿಷಯ ಶ್ವೇತಾ ಗೌಡ ಅವರಿಗೆ ತುಂಬ ಇಷ್ಟವಾಗಿದೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ವಿಶೇಷ ಏನೆಂದರೆ ಸುನೀಲ್ ಕೂಡ ಶ್ವೇತಾ ಗೌಡ ಅವರ ಊರಿನವರೇ. ಹೀಗಾಗಿ ಮೊದಲಿನಿಂದಲೇ ಕುಟುಂಬಗಳಿಗೆ ಪರಿಚಯ ಇತ್ತು. ಅದರಿಂದ ಈ ಸಂಬಂಧ ಇನ್ನಷ್ಟು ಸುಲಭವಾಗಿ ಮುಂದೆ ಹೋಗಿದೆ. ಈ ಮದುವೆ ಫಿಕ್ಸ್ ಆಗುವ ಹಿಂದೆ ಒಂದು ಭಾವನಾತ್ಮಕ ಘಟನೆ ಕೂಡ ಇದೆ. ಶ್ವೇತಾ ಗೌಡ ಅವರ ತಂದೆಗೆ ಆರೋಗ್ಯ ಸಮಸ್ಯೆ ಉಂಟಾದ ಕಾರಣ ಅವರು ಹಾಸನಕ್ಕೆ ಹೋಗಿ ಕೆಲ ದಿನಗಳು ಮನೆಯಲ್ಲೇ ಇದ್ದರು. ಆ ಸಮಯದಲ್ಲಿ ಸುನೀಲ್ ಕುಟುಂಬದ ಜೊತೆ ಇನ್ನಷ್ಟು ಪರಿಚಯ ಬೆಳೆದಿದ್ದು ನಂತರ ಮದುವೆ ಮಾತುಕತೆ ಶುರುವಾಗಿದೆ. ಆರಂಭದಲ್ಲಿ ಶ್ವೇತಾ ಗೌಡ ಅವರಿಗೆ ಮದುವೆಯ ಬಗ್ಗೆ ಹೆಚ್ಚು ಆಸಕ್ತಿ ಇರಲಿಲ್ಲ ಅಂತೆ. ಯಾಕಂದರೆ ಅವರಿಗೆ ಇನ್ನೂ ಓದಬೇಕು ಅನ್ನೋ ಕನಸು ಇತ್ತು. ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು, ಜೀವನದಲ್ಲಿ ಇನ್ನಷ್ಟು ಕಲಿಯಬೇಕು ಎನ್ನುವ ಆಸೆ ಕೂಡ ಇತ್ತು. ಆದರೆ ಸುನೀಲ್ ಅವರನ್ನು ನೋಡಿದ ತಕ್ಷಣ ಇವರಿಗೆ ನೋ ಹೇಳೋ ಕಾರಣನೇ ಸಿಕ್ಕಿಲ್ಲ ಅಂತ ಸ್ವತಃ ಶ್ವೇತಾ ಗೌಡ ಹೇಳಿಕೊಂಡಿದ್ದಾರೆ. ಇದು ಕೇಳಿದ ಅಭಿಮಾನಿಗಳು ಕೂಡ ತುಂಬ ಖುಷಿಪಟ್ಟಿದ್ದಾರೆ. ಯಾಕಂದರೆ ಒಬ್ಬ ವ್ಯಕ್ತಿಯ ಬಗ್ಗೆ ಮೊದಲ ಭಾವನೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಹಲವರು ಹೇಳುತ್ತಿದ್ದಾರೆ. ಮದುವೆ ಆದಮೇಲೆ ನಟನೆಯನ್ನು ಬಿಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಈಗ ಅಭಿಮಾನಿಗಳಲ್ಲಿ ಇದೆ. ಆದರೆ ಅದಕ್ಕೆ ಶ್ವೇತಾ ಗೌಡ ಈಗಾಗಲೇ ಉತ್ತರ ನೀಡಿದ್ದಾರೆ. ಮದುವೆಯಾದ ಬಳಿಕವೂ ತಮ್ಮ ಓದನ್ನು ಮುಂದುವರಿಸುವ ಯೋಚನೆ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ನಟನೆಯನ್ನು ಮುಂದುವರಿಸುವ ಸಾಧ್ಯತೆ ಕೂಡ ಇದೆ ಎಂದು ಹೇಳಲಾಗುತ್ತಿದೆ. ಅಂದರೆ ಮದುವೆಯಾದ ಮೇಲೆ ಕೂಡ ಅಭಿಮಾನಿಗಳು ಅವರನ್ನು ಕಿರುತೆರೆಯಲ್ಲಿ ನೋಡಬಹುದು. ಇದೀಗ ಎಲ್ಲರ ಗಮನ ಸೆಳೆದಿರುವ ದೊಡ್ಡ ವಿಷಯ ಏನೆಂದರೆ ಮದುವೆಯ ದಿನಾಂಕ. ಶ್ವೇತಾ ಗೌಡ ಮತ್ತು ಸುನೀಲ್ ಅವರ ಮದುವೆ ಮೇ 14ರಂದು ನಡೆಯಲಿದೆ. ಕುಟುಂಬದವರು, ಆತ್ಮೀಯರು ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಸರಳವಾಗಿ ಆದರೆ ಸಂಭ್ರಮದಿಂದ ಮದುವೆ ನಡೆಯಲಿದೆ ಅಂತ ತಿಳಿದು ಬಂದಿದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಅಭಿಮಾನಿಗಳು ಅವರಿಗೆ ಶುಭಾಶಯಗಳ ಮಹಾಪುರವನ್ನೇ ಹರಿಸುತ್ತಿದ್ದಾರೆ. ದಿಯಾ ಮದುವೆ ಆಗ್ತಿದ್ದಾಳೆ ಅನ್ನೋ ಮಾತೇ ಸಾಕಷ್ಟು ಜನರಿಗೆ ಎಮೋಷನಲ್ ಫೀಲ್ ಕೊಡ್ತಾ ಇದೆ. ಯಾಕಂದರೆ ಧಾರಾವಾಹಿಯ ಪಾತ್ರದ ಮೂಲಕ ಅನೇಕ ಮನೆಗಳಿಗೆ ತಮ್ಮದೇ ಆದ ಸ್ಥಾನವನ್ನು ಪಡೆದಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಇದು ಕೇವಲ ಒಬ್ಬ ನಟಿಯ ಮದುವೆ ಸುದ್ದಿ ಮಾತ್ರ ಅಲ್ಲ, ಸರಳ ಜೀವನ ಮೌಲ್ಯಗಳು, ಕುಟುಂಬದ ನಿರ್ಧಾರ, ಪರಸ್ಪರ ಗೌರವ ಮತ್ತು ಒಳ್ಳೆಯ ಮನಸ್ಸುಗಳ ಸಂಗಮವಾಗಿರುವ ಒಂದು ಸುಂದರ ಕತೆ. ಪರದೆಯ ಮೇಲೆ ಪ್ರೀತಿ, ಸಂಬಂಧ, ಕುಟುಂಬ ಮೌಲ್ಯಗಳ ಬಗ್ಗೆ ನಟಿಸುತ್ತಿದ್ದ ಶ್ವೇತಾ ಗೌಡ ಅವರು ಈಗ ನಿಜ ಜೀವನದಲ್ಲೂ ಹೊಸ ಬದುಕಿನ ಪಯಣಕ್ಕೆ ಕಾಲಿಡುತ್ತಿದ್ದಾರೆ. ಅವರ ಈ ಹೊಸ ಜೀವನ ಸುಖಕರವಾಗಿರಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಕನ್ನಡ ಸೀರಿಯಲ್ ಹಾಗೂ ಸಿನಿ ಸುದ್ದಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್.